Okay, next question. The primary aim of teaching literature in English is to. ಇದು ಲಿಟ್ರೇಚರ್ ಇಂಗ್ಲೀಷಲ್ಲಿ ಹೇಳ್ಕೊಡೋ ಮೇನ್ ಉದ್ದೇಶ ಏನು, ಪ್ರೈಮರಿ ಏಮ್ ಏನು ಅಂದರೆ ಇಲ್ಲಿ ನೋಡಿ ಆಪ್ಷನ್ 2 ಇದೆಯಲ್ಲ, ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಏನು? ಎನೇಬಲ್ ಲರ್ನರ್ಸ್ ಟು ಅಪ್ರಿಷಿಯೇಟ್ ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಇಮೋಷನ್ಸ್. ಏನಕ್ಕೆ? ಲರ್ನರ್ಸ್ ಒಂದು ಹ್ಯೂಮನ್ ವ್ಯಾಲ್ಯೂಸ್ ಮತ್ತು ಇಮೋಷನ್ಸ್ಗೆ ಅಪ್ರಿಷಿಯೇಟ್ ಮಾಡೋದಕ್ಕೋಸ್ಕರ ನಾವು ಲಿಟ್ರೇಚರ್ನ ಇಂಗ್ಲೀಷಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್. ಇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ CLT ಅಂತ ಕೊಡ್ತಾರೆ, ಕೆಲವು ಸರಿ ಒಂದು ಶಾರ್ಟ್ ಫಾರ್ಮಲ್ಲಿ ಕೊಟ್ಬಿಡ್ತಾರೆ. ಇನ್ CLT ದ ಮೇನ್ ಫೋಕಸ್ ಈಸ್ ಆನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಕಮ್ಯುನಿಕೇಟಿವ್ ಅಂತಂದ್ರೆ ಏನು? ನಾವು ಕಮ್ಯುನಿಕೇಷನ್ ಮೇಲೆ ಒಂದು ಫೋಕಸ್ ಮಾಡ್ತೀವಿ. ಮೇನ್ ಫೋಕಸ್ ಏನಿರುತ್ತೆ ಇಲ್ಲಿ? ಕಮ್ಯುನಿಕೇಷನ್ ಮೇಲೆ. ಆಪ್ಷನ್ ಸಿ ನೋಡಿ, ಇಲ್ಲಿ ರಿಯಲ್ ಲೈಫ್ ಕಮ್ಯುನಿಕೇಷನ್ ಆ್ಯಂಡ್ ಫ್ಲೂಯೆನ್ಸಿ. ದ ಮೇನ್ ಫೋಕಸ್ ಈಸ್ ಆನ್ ರಿಯಲ್ ಲೈಫ್ ಕಮ್ಯುನಿಕೇಷನ್ ಆ್ಯಂಡ್ ಫ್ಲೂಯೆನ್ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಇನ್ ರೀಡಿಂಗ್ ಎಂಫಸೈಸಸ್. ಇವಾಗ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಇದೆಯಲ್ಲ, ಇದು ಯಾವುದ್ರ ಮೇಲೆ ಒಂದು ಒತ್ತು ಕೊಡುತ್ತೆ? ಇನ್ ರೀಡಿಂಗ್ ಎಂಫಸೈಸಸ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ? ಯಾವುದು? ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್. ಅಂದರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡಿಂಗ್ ಮೀನಿಂಗ್ ಥ್ರೂ ಕಂಟೆಕ್ಸ್ಟ್. ಆ ಸಂದರ್ಭದಲ್ಲಿ ಏನದು ಮೀನಿಂಗ್ ಇದೆ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದು. ಅಂಡರ್ಸ್ಟ್ಯಾಂಡಿಂಗ್ ಮೀನಿಂಗ್ ಥ್ರೂ ಕಂಟೆಕ್ಸ್ಟ್. ನೆಕ್ಸ್ಟ್ ಕ್ವೆಶನ್. ದ ಯೂಸ್ ಆಫ್ ಆಡಿಯೋ ವಿಜುವಲ್ ಏಡ್ಸ್ ಇನ್ ಟೀಚಿಂಗ್ ಇಂಗ್ಲೀಷ್ ಈಸ್ ಮೋಸ್ಟ್ ಎಫೆಕ್ಟಿವ್ ಬಿಕಾಸ್ ದೇ. ಇಲ್ಲಿ ಇಂಗ್ಲೀಷ್ ಅಂತ ಕೇಳಿದರೆ, ಇವಾಗ ಆಡಿಯೋ ವಿಜುವಲ್ ಏಡ್ಸ್ ನಿಮಗೆ ಯಾವುದೇ ಒಂದು ಟೀಚಿಂಗ್, ಯಾವುದೇ ಸಬ್ಜೆಕ್ಟ್ ಟೀಚ್ ಮಾಡಬೇಕಾದ್ರೆ ನಿಮಗೆ ಮೋಸ್ಟ್ ಎಫೆಕ್ಟಿವ್. ಏನಕ್ಕೆ ಅಂದರೆ ಆಡಿಯೋ ವಿಜುವಲ್ ಏಡ್ಸ್ ಇವಾಗ ನಿಮಗೆ ನಾನು ಬರೀ ಸ್ಲೈಡ್ ತೋರಿಸ್ಬಿಟ್ಟು ನಾನು ಬರೀ ಆಡಿಯೋ ಹೇಳ್ತಾ ಇದ್ರೆ ನಿಮಗೆ ಅಷ್ಟು ಅರ್ಥ ಆಗೋದಿಲ್ಲ. ಬಟ್ ನೀವು ನೋಡಿರ್ತೀರಲ್ಲ, ಅದು ನಿಮಗೆ ಮೈಂಡಲ್ಲಿ ಚೆನ್ನಾಗಿ ನೆನಪಿಗಿರುತ್ತೆ. ಏನಕ್ಕೆ ಅಂತಂದರೆ ನಿಮಗೆ ಆಡಿಯೋ ಕೂಡ ಕೇಳಿಸ್ಕೊಂಡಿರ್ತೀರ, ಮತ್ತು ಪ್ಲಸ್ ವಿಜುವಲ್ ಕೂಡ ನೋಡಿರ್ತೀರ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಟ್ ಪ್ರೊವೈಡ್ಸ್ ಮಲ್ಟಿ ಸೆನ್ಸರಿ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಏನಾಗುತ್ತೆ? ಇಟ್ ಪ್ರೊವೈಡ್ಸ್ ಮಲ್ಟಿ ಸೆನ್ಸರಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಸ್ಕ್ಯಾಫೋಲ್ಡಿಂಗ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್? ಸ್ಕ್ಯಾಫೋಲ್ಡಿಂಗ್ ಅರ್ಥ ಏನು? ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಒಂದು ಟೆಂಪರವರಿ ಸಪೋರ್ಟ್ ಕೊಡೋದು. ಓಕೆ, ಅದ್ರ ಮೀನಿಂಗ್ ಗೊತ್ತಿರಲಿ ನಿಮಗೆ, ಯಾವುದೇ ಪೆಡಗಾಜಿಲಿ ಕೇಳ್ಬೋದು. ಇದು ಆ್ಯಕ್ಚುಲಿ ಸೈಕಾಲಜಿ ಕ್ವೆಶನ್. ಸೈಕಾಲಜಿಲಿ ಕೇಳ್ತಾರೆ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ಯಾರು ಈ ವರ್ಡ್ನ ಹೇಳಿದ್ದು. ಓಕೆ, ಇವಾಗ ಇದರಲ್ಲಿ ಫಸ್ಟ್ ಆಪ್ಷನ್ ಏನಿದೆ? ಗಿವಿಂಗ್ ಸ್ಟೂಡೆಂಟ್ಸ್ ಓನ್ಲಿ ಕರೆಕ್ಟ್ ಆನ್ಸರ್ಸ್. ಇವಾಗ ಕರೆಕ್ಟ್ ಆನ್ಸರ್ಸ್ ಕೊಡೋದು, ಇದು ಆಪ್ಷನ್ ರಾಂಗ್ ಇದೆ. ಏನಕ್ಕೆ ಅಂತಂದರೆ ಇಲ್ಲಿ ಟೆಂಪರವರಿ ನಾವು ಒಂದು ಸಪೋರ್ಟ್ ಕೊಡ್ತಾ ಇದ್ದೀವಿ, ಡೈರೆಕ್ಟಾಗಿ ಆನ್ಸರ್ ಕೊಡ್ತಾ ಇಲ್ಲ, ನಾವು ಬರೀ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಆಪ್ಷನ್ ನೋಡಿ, ಪ್ರೊವೈಡಿಂಗ್ ಸ್ಟ್ರಕ್ಚರ್ಡ್ ಸಪೋರ್ಟ್ ದಟ್ ಈಸ್ ಗ್ರ್ಯಾಜುವಲಿ ವಿತ್ಡ್ರಾನ್. ಸ್ಟ್ರಕ್ಚರ್ಡ್ ಸಪೋರ್ಟ್ ವಿಚ್ ಈಸ್ ಗ್ರ್ಯಾಜುವಲಿ ವಿತ್ಡ್ರಾನ್, ಇದು ರೈಟ್ ಆನ್ಸರ್. ಏನಿಲ್ಲ ಅಂತಂದರೆ ಒಂದು ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ, ಸ್ವಲ್ಪ ಸಪೋರ್ಟ್ ಕೊಟ್ಬಿಟ್ಟು ಆಮೇಲೆ ದಟ್ ಈಸ್ ಗ್ರ್ಯಾಜುವಲಿ ವಿತ್ಡ್ರಾನ್ ಅಂದರೆ ನಾವು ಸ್ವಲ್ಪನೇ ಸಪೋರ್ಟ್ ಮಾಡ್ತಾ ಇರೋದು. ಇಲ್ಲಿ ಕಂಪ್ಲೀಟ್ ಆನ್ಸರ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ಆಪ್ಷನಲ್ಲಿ, ಸೊ ಅದು ರಾಂಗ್. ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್. ಪ್ರೊವೈಡಿಂಗ್ ಸ್ಟ್ರಕ್ಚರ್ಡ್ ಸಪೋರ್ಟ್ ದಟ್ ಈಸ್ ಗ್ರ್ಯಾಜುವಲಿ ವಿತ್ಡ್ರಾನ್. ನೆಕ್ಸ್ಟ್ ಕ್ವೆಶನ್. ಇನ್ ದ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಟೀಚರ್ಸ್ ಶುಡ್. ಇವಾಗ ಡೈರೆಕ್ಟ್ ಮೆಥಡ್ ಅಂದರೆ ಏನು? ಡೈರೆಕ್ಟಾಗಿ ನೀವು ಯಾವ ಲ್ಯಾಂಗ್ವೇಜ್ ಹೇಳ್ಕೊಡ್ತಾ ಇದ್ದೀರಾ, ಇವಾಗ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ರೆ ನೀವು ಇಂಗ್ಲೀಷಲ್ಲೇ ಹೇಳ್ಕೊಡ್ಬೇಕು, ನೀವು ಮದರ್ ಟಂಗ್ ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಮೆಥಡಲ್ಲಿ. ಓಕೆ, ಆಪ್ಷನ್ಸ್ ನೋಡಿ. ಅವಾಯ್ಡ್ ಯೂಸಿಂಗ್ ದ ಲರ್ನರ್ಸ್ ಮದರ್ ಟಂಗ್, ಇದು ಕರೆಕ್ಟ್ ಆನ್ಸರ್. ಏನಕ್ಕೆ ನಾವು ಮದರ್ ಟಂಗ್ನ ಯೂಸ್ ಮಾಡಬಾರ್ದು? ಯಾವುದರಲ್ಲಿ? ಡೈರೆಕ್ಟ್ ಮೆಥಡಲ್ಲಿ. ಅವಾಯ್ಡ್ ಯೂಸಿಂಗ್ ದ ಲರ್ನರ್ಸ್ ಮದರ್ ಟಂಗ್. ಓಕೆ, ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಸ್ಕಿಲ್ ಇನ್ವಾಲ್ವ್ಸ್ ದ ಎಬಿಲಿಟಿ ಟು ಇನ್ಫರ್, ಪ್ರಿಡಿಕ್ಟ್ ಆ್ಯಂಡ್ ಇಂಟರ್ಪ್ರೆಟ್ ಮೀನಿಂಗ್ ಫ್ರಮ್ ಟೆಕ್ಸ್ಟ್? ಯಾವ ಸ್ಕಿಲ್ಲಲ್ಲಿ? ರೈಟಿಂಗ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಲಿಸ್ನಿಂಗ್, ಸ್ಪೀಕಿಂಗ್. ನಿಮಗೆ ನಾನು ಹೇಳಿದ್ದೀನಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದಕ್ಕೆ ರೈಟ್ ಆನ್ಸರ್. ಏನು ಇವಾಗ ರೀಡಿಂಗಲ್ಲಿ ಏನಿರುತ್ತೆ ಅಂತಂದರೆ ಎಬಿಲಿಟಿ ಟು ಇನ್ಫರ್, ಪ್ರಿಡಿಕ್ಟ್
ಆ್ಯಂಡ್ ಇಂಟರ್ಪ್ರೆಟ್ ಮೀನಿಂಗ್ ಫ್ರಮ್ ಟೆಕ್ಸ್ಟ್. ಯಾವುದೋ ಒಂದು ಟೆಕ್ಸ್ಟ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಿಂದ ನೀವು ಒಂದು ಇನ್ಫರ್ಮ್ ಮಾಡ್ತೀರಾ, ಪ್ರಿಡಿಕ್ಟ್ ಮಾಡ್ತೀರಾ. ಇಂಟರ್ಪ್ರೆಟ್ ಮೀನಿಂಗ್ ಯಾವುದರಲ್ಲಿ ಅಂತಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಬರೀ ರೀಡಿಂಗ್ ಅಂತ ಕೊಟ್ಟಿದ್ರೂ ಇದಕ್ಕೆ ಆನ್ಸರ್ ಏನಿರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್. ಇವಾಗ ಕಾಂಪ್ರಿಹೆನ್ಷನ್ ಅಂತ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಹಿಂಟ್ ಸಿಕ್ಬಿಡತ್ತೆ. ಕಾಂಪ್ರಿಹೆನ್ಷನಲ್ಲಿ ಏನು ಮಾಡ್ತೀವಿ ನಾವು, ಇನ್ಫರ್ಮ್ ಮಾಡ್ತೀವಿ, ಇಂಟರ್ಪ್ರೆಟ್ ಮಾಡ್ತೀವಿ, ಪ್ರಿಡಿಕ್ಟ್ ಮಾಡ್ತೀವಿ. ಏನು ಮೀನಿಂಗ್ನ ಯಾವುದರಲ್ಲಿ, ಕಾಂಪ್ರಿಹೆನ್ಷನಲ್ಲಿ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಟೆನ್ಸಿವ್ ರೀಡಿಂಗ್ ಪ್ರೈಮರಿಲಿ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಟು. ಎಕ್ಸ್ಟೆನ್ಸಿವ್ ರೀಡಿಂಗ್ ಮತ್ತು ಇಂಟೆನ್ಸಿವ್ ರೀಡಿಂಗ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳೋಣ. ಇಲ್ಲಿ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತಂದರೆ ಏನು, ಇವಾಗ ಜನರಲ್ ಒಂದು ಐಡಿಯಾಗೋಸ್ಕರ ಅಥವಾ ಜನರಲ್ ಒಂದು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ನಾವು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಜನರಲ್ ನಾಲೆಡ್ಜ್ಗೋಸ್ಕರ ಓದ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತೀವಿ. ಇಲ್ಲಿ ಆಪ್ಷನ್ ಬಿ ಏನಿದೆ ಇದಕ್ಕೆ ರೈಟ್ ಆನ್ಸರ್, ಡೆವಲಪ್ ಜನರಲ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಆ್ಯಂಡ್ ರೀಡಿಂಗ್ ಹ್ಯಾಬಿಟ್. ಇವಾಗ ಒಂದು ಜನರಲ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿಗೋಸ್ಕರ ನಾವು ಒಂದು ನ್ಯೂಸ್ ಪೇಪರ್ ಓದ್ತೀವಿ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಓದ್ತೀವಿ. ಏನಕ್ಕೆ ಅಂತಂದರೆ ಒಂದು ಜನರಲ್ ನಾಲೆಡ್ಜ್ಗೋಸ್ಕರ, ಜನರಲ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿಗೋಸ್ಕರ. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದ್ರೇನು, ಇಟ್ ಮೀನ್ಸ್ ರೀಡಿಂಗ್ ಲಾಂಗರ್ ಟೆಕ್ಸ್ಟ್ ಲೈಕ್ ಸ್ಟೋರಿ ಬುಕ್ಸ್, ನಾವೆಲ್ಸ್ ಆರ್ ಆರ್ಟಿಕಲ್ಸ್. ಇವಾಗ ನಿಮಗೆ ಆಪ್ಷನ್ಸಲ್ಲಿ ಸ್ಟೋರಿ ಬುಕ್, ನಾವೆಲ್, ಆರ್ಟಿಕಲ್ಸ್ ಇದೆಲ್ಲ ಕೊಟ್ಬಿಟ್ಟು ಇದು ಯಾವ ಟೈಪ್ ಆಫ್ ರೀಡಿಂಗ್ ಅಲ್ಲಿ ಎಕ್ಸಾಂಪಲ್ ಇದು ಎಕ್ಸ್ಟೆನ್ಸಿವ್ ರೀಡಿಂಗು ಅಥವಾ ಒಂದು ಇಂಟೆನ್ಸಿವ್ ರೀಡಿಂಗು ಅಂತಂದ್ಬಿಟ್ಟು ಕ್ವೆಶನ್ಸಲ್ಲಿ ಕೇಳ್ತಾರೆ. ಇದು ಆಪ್ಷನ್ಸ್ ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿರಲಿ. ಸ್ಟೋರಿ ಬುಕ್ಸ್, ನಾವೆಲ್ಸ್ ಆರ್ ಆರ್ಟಿಕಲ್ಸ್ ಫಾರ್ ಪ್ಲೆಜರ್, ಒಂದು ಪ್ಲೆಜರ್ಗೋಸ್ಕರ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಓದ್ತೀರಾ. ಆ್ಯಂಡ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಓದ್ತೀರಾ. ಅದಕ್ಕೆ ನಾವೇನು ಹೇಳ್ತೀವಿ, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತೀವಿ. ನಾಟ್ ಫಾರ್ ಗ್ರಾಮರ್ ಸ್ಟಡಿ. ಓಕೆ, ನಾಟ್ ಫಾರ್ ಗ್ರಾಮರ್ ಸ್ಟಡಿ. ಇಟ್ ಹೆಲ್ಪ್ಸ್ ಬಿಲ್ಡ್ ವೊಕ್ಯಾಬ್ಯುಲರಿ. ಈ ವರ್ಡ್ ಇಂಪಾರ್ಟೆಂಟ್. ಇಲ್ಲಿ ಬ್ಲಾಕ್ ಲೆಟರ್ಸಲ್ಲಿ ಇದೆಯಲ್ಲ, ಇದು ವೊಕ್ಯಾಬ್ಯುಲರಿ, ಫ್ಲೂಯೆನ್ಸಿ ಆ್ಯಂಡ್ ಎ ಲವ್ ಫಾರ್ ರೀಡಿಂಗ್ ನ್ಯಾಚುರಲಿ. ಇವಾಗ ಎಂಟರ್ಟೈನ್ಮೆಂಟ್ಸ್ಗೋಸ್ಕರ, ಪ್ಲೆಜರ್ಗೋಸ್ಕರ ನೀವು ಓದ್ತೀರಾ. ಏನು, ಎಕ್ಸ್ಟೆನ್ಸಿವ್ ರೀಡಿಂಗ್. ಇದು ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್ ಯಾವುದ್ಯಾವುದು ಅಂತಂದರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಮತ್ತು ಇಂಟೆನ್ಸಿವ್ ರೀಡಿಂಗ್. ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್ LSRW ಅಲ್ಲಿ ರೀಡಿಂಗ್ ಬಗ್ಗೆ ಮೆಜಾರಿಟಿ ಅಂದರೆ ಇಷ್ಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಬಹಳ ಒಂದು ಕ್ವೆಶನ್ ಪೇಪರ್ಸಲ್ಲಿ ಮೆಜಾರಿಟಿ ಟೈಮ್ ನಿಮಗೆ ರೀಡಿಂಗ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ದ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಎಂಫಸೈಸಸ್ ದಟ್ ಲರ್ನರ್ಸ್. ಇವಾಗ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಬಗ್ಗೆ ಯಾವ ಸಬ್ಜೆಕ್ಟ್ ಪೆಡಗಾಜಿಲಾದರೂ ಕೇಳ್ಬೋದು ನಿಮಗೆ. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಬಗ್ಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡೀಟೇಲಾಗಿ. ಏನು ಇಲ್ಲಿ ಕೇಳಿದರೆ, ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಎಂಫಸೈಸಸ್ ದಟ್ ಲರ್ನರ್ಸ್. ಹೇಗಿರಬೇಕು ಲರ್ನರ್ಸ್ ಅಂತಂದರೆ ಕನ್ಸ್ಟ್ರಕ್ಟಿವಿಸ್ಟ್ ಪ್ರಕಾರ ಪ್ಯಾಸಿವ್ಲಿ ರಿಸೀವ್ ಇನ್ಫಾರ್ಮೇಷನ್. ಪ್ಯಾಸಿವ್ ಅಂತ ಬಂದರೆ ಅದು ಆಪ್ಷನ್ ರಾಂಗ್ ಇರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಏನಿದೆ ಇಲ್ಲಿ, ಕನ್ಸ್ಟ್ರಕ್ಟ್ ನಾಲೆಡ್ಜ್ ಥ್ರೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟರ್ಯಾಕ್ಷನ್. ಇಲ್ಲಿ ಮಕ್ಕಳು ಏನು ಮಾಡ್ತಾರೆ, ಕನ್ಸ್ಟ್ರಕ್ಟ್ ಮಾಡ್ತಾರೆ ನಾಲೆಡ್ಜ್ ಥ್ರೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟರ್ಯಾಕ್ಷನ್. ಇಲ್ಲಿ ಇಂಟರ್ಯಾಕ್ಷನ್ ಇರುತ್ತೆ ಮಕ್ಕಳದು. ಅಂದರೆ ಇದೊಂದು ಚೈಲ್ಡ್ ಸೆಂಟರ್ಡ್. ಅಂದರೆ ಮಕ್ಕಳು ಅಲ್ಲಿ ಸುಮ್ಮನೆ ಪ್ಯಾಸಿವ್ ಆಗಿ ಕೂತ್ಕೊಳ್ಳೋದಿಲ್ಲ, ಆ್ಯಕ್ಟಿವ್ ಆಗಿ ಇಂಟರ್ಯಾಕ್ಟ್ ಮಾಡ್ತಾರೆ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತಂದ್ರೇನು, ಇನ್ ದಿಸ್ ಅಪ್ರೋಚ್ ಲರ್ನರ್ಸ್ ಕನ್ಸ್ಟ್ರಕ್ಟ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್. ಕನ್ಸ್ಟ್ರಕ್ಟ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ಲೋರೇಷನ್ ಆ್ಯಂಡ್ ಇಂಟರ್ಯಾಕ್ಷನ್. ಎಕ್ಸ್ಪ್ಲೋರ್ ಮಾಡ್ತಾರೆ ಅಥವಾ ಅವರಾಗಿ ಓನಾಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಇಂಟರ್ಯಾಕ್ಟ್ ಮಾಡ್ತಾರೆ, ಕೊಲ್ಯಾಬ್ರೇಟ್ ಮಾಡ್ತಾರೆ, ಕೋಆಪ್ರೇಷನ್ ಮಾಡ್ತಾರೆ. ಅದು ಎಲ್ಲಿದೆ, ಇಲ್ಲಿ ಯಾವುದರಲ್ಲಿ ಅಂತಂದರೆ ಕನ್ಸ್ಟ್ರಕ್ಟಿವ್ ಅಪ್ರೋಚಲ್ಲಿ. ಯಾವುದೇ ಪೆಡಗಾಜಿಲಿ ಕೇಳ್ಬೋದು. ಸೊ ಈ ವರ್ಡ್ಸ್ ಎಲ್ಲ ನೆನಪಿಗಿರಲಿ. ಎಕ್ಸ್ಪ್ಲೋರ್ ಆ್ಯಂಡ್ ಇಂಟರ್ಯಾಕ್ಷನ್ ರ್ಯಾದರ್ ದ್ಯಾನ್ ಜಸ್ಟ್ ಮೆಮೊರೈಸಿಂಗ್ ವಾಟ್ ದ ಟೀಚರ್ ಸೇಸ್. ಓಕೆ, ರೋಟ್ ಲರ್ನಿಂಗ್ ಮಾಡೋದಿಲ್ಲ ಮಕ್ಕಳು. ಇಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ, ಏನಾದರೂ ಒಂದು ಹೊಸದಾಗಿ ಕಂಡುಹಿಡಿತಾರೆ, ಕ್ರಿಟಿಕಲ್ ಥಿಂಕಿಂಗ್ ಮಾಡ್ತಾರೆ. ಯಾವುದರಲ್ಲಿ, ಕನ್ಸ್ಟ್ರಕ್ಟಿವ್ ಅಪ್ರೋಚಲ್ಲಿ. ದ ಟೀಚರ್ ಆ್ಯಕ್ಟ್ ಆ್ಯಸ್ ಎ ಗೈಡ್ ಆರ್ ಫೆಸಿಲಿಟೇಟರ್. ಇದಕ್ಕೆ ಇನ್ನೊಂದು ಏನು ಹೇಳ್ತೀವಿ, ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ಗೆ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಅಂತ ಹೇಳ್ತೀವಿ.
ನೆಕ್ಸ್ಟ್, ದ ಬೆಸ್ಟ್ ವೇ ಟು ಅಸೆಸ್ ಸ್ಪೀಕಿಂಗ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಈಸ್ ಥ್ರೂ. ಇಲ್ಲಿ ಅಸೆಸ್ ಮಾಡ್ತಾ ಇದ್ದೀವಿ ಯಾವುದನ್ನ, ಸ್ಪೀಕಿಂಗ್ ಸ್ಕಿಲ್ಸ್ನ. ಹೇಗೆ ಅಂತಂದರೆ, ಫಸ್ಟ್ ಆಪ್ಷನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಕೊಟ್ಟಾಗ ಏನಾಗುತ್ತೆ, 4 ಆಪ್ಷನಲ್ಲಿ ಬರೀ ಟಿಕ್ ಮಾಡ್ತಾರೆ, ಅಲ್ಲಿ ಬರೀ ಏನಾಗುತ್ತೆ, ಅಲ್ಲಿ ಸ್ಪೀಕಿಂಗ್ ಸ್ಕಿಲ್ ನಾವು ಟೆಸ್ಟ್ ಮಾಡೋಕ್ಕಾಗೋದಿಲ್ಲ. ಸೆಕೆಂಡ್ ಆಪ್ಷನಲ್ಲಿ ಏನಿದೆ, ಓರಲ್ ಇಂಟರ್ವ್ಯೂಸ್ ಆ್ಯಂಡ್ ರೋಲ್ ಪ್ಲೇ. ರೋಲ್ ಪ್ಲೇ ಅಂತ ಬಂದಿದ ತಕ್ಷಣ ನೀವೇನು ಅನ್ಕೋತೀರಾ, ಅಲ್ಲಿ ಸ್ಪೀಕಿಂಗ್ ಸ್ಕಿಲ್. ರೋಲ್ ಪ್ಲೇ ಅಥವಾ ನಿಮಗೆ ಒಂದು ಪಾತ್ರಾಭಿನಯ ಬಂದಾಗ ಅದು ಸ್ಪೀಕಿಂಗ್ ಸ್ಕಿಲ್ಸಲ್ಲಿ ಮಾತನಾಡುವ ಕೌಶಲ್ಯಗಳು ಬೆಳೆಸೋದಕ್ಕೋಸ್ಕರ ನಾವು ರೋಲ್ ಪ್ಲೇ ಮಾಡಿಸ್ತೀವಿ ಮತ್ತು ಪಾತ್ರಾಭಿನಯ ಮಾಡ್ತೀವಿ. ಈ ಒಂದು ಕ್ವೆಶನ್ ಏನಿದೆ ನಿಮಗೆ ಕನ್ನಡ ಬೋಧನಾಶಾಸ್ತ್ರದಲ್ಲೂ ಕೇಳ್ತಾರೆ. ಸ್ಪೀಕಿಂಗ್ ಸ್ಕಿಲ್, ಮಾತನಾಡುವ ಕೌಶಲ್ಯವನ್ನು ಬೆಳೆಸೋದಕ್ಕೆ ನಾವು ಒಂದು ಪಾತ್ರಾಭಿನಯ ಮಾಡಿಸ್ತೀವಿ. ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಇದು ಸ್ಪೀಕಿಂಗ್ ಸ್ಕಿಲ್ ಅಸೆಸ್ಮೆಂಟ್. ಇಲ್ಲಿ ಸ್ಪೀಕಿಂಗ್ ಸ್ಕಿಲ್ಸ್ ಕಾಂಟ್ ಬಿ ಟೆಸ್ಟೆಡ್ ವಿತ್ ರಿಟರ್ನ್ ಎಕ್ಸಾಮ್ಸ್. ಯಾವುದೇ ಒಂದು ರಿಟರ್ನ್ ಎಕ್ಸಾಮ್ಸಲ್ಲಿ ನಾವು ರೈಟಿಂಗ್ ಸ್ಕಿಲ್ಸ್ನ ಇಲ್ಲಿ ಅಸೆಸ್ ಮಾಡ್ಬೋದು. ಆದರೆ ಸ್ಪೀಕಿಂಗ್ ಸ್ಕಿಲ್ ನಾವು ಟೆಸ್ಟ್ ಮಾಡಬೇಕಂದ್ರೆ ಓರಲ್ ಇಂಟರ್ವ್ಯೂ, ರೋಲ್ ಪ್ಲೇ, ಗ್ರೂಪ್ ಡಿಸ್ಕಷನ್ ಆ್ಯಂಡ್ ಪ್ರೆಸೆಂಟೇಷನ್ ಇದೆಲ್ಲ ಏನಿದೆ, ಇದು ಮಾಡೋದ್ರಿಂದ ನಮಗಲ್ಲಿ ಸ್ಪೀಕಿಂಗ್ ಸ್ಕಿಲ್ನ ಅಸೆಸ್ಮೆಂಟ್ ಮಾಡ್ಬೋದು. ದೀಸ್ ಆರ್ ದ ಬೆಸ್ಟ್ ಟೂಲ್ಸ್ ಬಿಕಾಸ್ ದೇ ಅಲೋ ಟೀಚರ್ಸ್ ಟು ಅಬ್ಸರ್ವ್ ಪ್ರೊನೌನ್ಸಿಯೇಷನ್, ಫ್ಲೂಯೆನ್ಸಿ ಆ್ಯಂಡ್ ಕಮ್ಯುನಿಕೇಷನ್ ಎಬಿಲಿಟಿ ಇನ್ ರಿಯಲ್ ಯೂಸ್. ನೋಡಿ, ಇವಾಗ ಇಲ್ಲಿ ಪ್ರೊನೌನ್ಸಿಯೇಷನ್ ಯಾವುದ್ರಲ್ಲಿ ಬರುತ್ತೆ, ಪ್ರೊನೌನ್ಸಿಯೇಷನ್ ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ಬರುತ್ತೆ. ಫ್ಲೂಯೆನ್ಸಿ ಯಾವುದ್ರಲ್ಲಿ ಬರುತ್ತೆ, ಸ್ಪೀಕಿಂಗಲ್ಲಿ ಬರುತ್ತೆ. ಕಮ್ಯುನಿಕೇಷನ್ ಯಾವುದ್ರಲ್ಲಿ ಬರುತ್ತೆ, ಸ್ಪೀಕಿಂಗಲ್ಲಿ ಬರುತ್ತೆ. ಸೊ ಇದೆಲ್ಲ ನಿಮಗೆ ಡೀಟೇಲಾಗಿ ಗೊತ್ತಿದ್ದರೆ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ರು ನೀವು ಒಂದು ಅಟೆಂಡ್ ಮಾಡ್ಬೋದು. ಓಕೆ, ಡೀಟೇಲಾಗಿ ನೀವು ಟಾಪಿಕ್ನ ಅರ್ಥ ಮಾಡ್ಕೋಬೇಕು. ಇದುವರೆಗೂ ಇಲ್ಲಿ 10 ಕ್ವೆಶನ್ಸ್ ಆಯಿತು. ಇದಾದಮೇಲೆ ನೀವು ಆನ್ಸರ್ನ ಗೆಸ್ ಮಾಡ್ತಾ ಹೋಗಿ. ಕ್ವೆಶನ್ ನಾನು ಓದ್ತಾ ಇರ್ತೀನಿ, ನೀವು ಆನ್ಸರ್ನ ಗೆಸ್ ಮಾಡ್ತಾ ಹೋಗಿ. ಓಕೆ, 10 ಮಿನಿಟ್ಸಲ್ಲಿ 10 ಕ್ವೆಶನ್ಸ್ ಆಗಿದೆ, ಇನ್ನೂ 10 ಕ್ವೆಶನ್ಸ್ ಕವರ್ ಮಾಡ್ತೀನಿ. ಓಕೆ, ಫಸ್ಟ್ ಕ್ವೆಶನ್, ವೆನ್ ಅ ಲರ್ನರ್ ರೀಡ್ಸ್ ಅ ಟೆಕ್ಸ್ಟ್ ಟು ಲೊಕೇಟ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ನಾವಿಲ್ಲಿ ಓದ್ತಾ ಇದ್ದೀವಿ. ಯಾವುದೋ ಒಂದು ಟೆಕ್ಸ್ಟನ್ನ, ಯಾವುದೋ ಒಂದು ಸೆಂಟೆನ್ಸ್ನ ನಾವು ಓದ್ತಾ ಇದ್ದೀವಿ. ಏನಕ್ಕೆ, ಟು ಲೊಕೇಟ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ, ಸಚ್ ಆ್ಯಸ್ ಡೇಟ್ಸ್, ನೇಮ್ಸ್ ಆರ್ ನಂಬರ್ಸ್. ದ ಸ್ಕಿಲ್ ಬೀಯಿಂಗ್ ಯೂಸ್ಡ್ ಈಸ್, ಇಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್. ಯಾವುದು ಇದಕ್ಕೆ 4ಅಲ್ಲಿ ಗೆಸ್ ಮಾಡಿ. ಓಕೆ, ಆಲ್ರೆಡಿ ಓದಿರೋರಿಗೆ ಗೊತ್ತಿರುತ್ತೆ ಏನಿಲ್ಲಿ, ಏನು ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ನಾವು ಲೊಕೇಟ್ ಮಾಡ್ತಾಯಿದ್ದೀವಿ. ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ಗೋಸ್ಕರ, ಒಂದು ಡೇಟ್ಸ್ ಆಗಿರಲಿ, ನೇಮ್ಸ್ ಆಗಿರಲಿ, ಸ್ಪೆಸಿಫಿಕ್ ಒಂದು ಇನ್ಫಾರ್ಮೇಷನ್ನ ನಾವು ಹುಡುಕ್ತಾ ಇದ್ದೀವಿ. ಏನು ಮಾಡ್ತಾಯಿದ್ದೀವಿ ನಾವಿಲ್ಲಿ, ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ. ಇವಾಗ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಏನಕ್ಕೆ, ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ಗೋಸ್ಕರ. ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಇಲ್ಲಿ ಇದೇ ಕ್ವೆಶನಲ್ಲಿ ನಿಮಗೆ ಒಂದು, ಇವಾಗ ನಾವು ಪ್ಯಾಸೇಜ್, ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಸೊ ಪ್ಯಾಸೇಜ್ ನೀವು ಓದಬೇಕಾದ್ರೆ ಏನು ಮಾಡ್ತೀರಾ, ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತೀರಾ, ಸ್ಕಿಮ್ಮಿಂಗ್ ಮಾಡ್ತೀರಾ ಅಂತಂದರೆ, ಪ್ಯಾಸೇಜ್ ಓದಬೇಕಾದ್ರೆ ನಾವು ಯಾವತ್ತೂ ಸ್ಕಿಮ್ಮಿಂಗ್ ಮಾಡ್ತೀವಿ. ಸ್ಕಿಮ್ಮಿಂಗ್ ಅಂದರೆ ರಫ್ ಐಡಿಯಾ ತೊಗೋತೀವಿ. ಫಸ್ಟ್ ಲೈನ್, ಇವಾಗ ನೀವು ಪ್ಯಾಸೇಜ್ ಅಟೆಂಡ್ ಮಾಡ್ತೀರಾ, ಏನು ಮಾಡ್ತೀರಾ, ಆವಾಗ ನೀವು ಪ್ಯಾಸೇಜ್ನ ಫಸ್ಟ್ ಲೈನ್ ಓದ್ತೀರಾ. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಇದು ಪ್ಯಾಸೇಜ್ ಯಾವುದ್ರ ಬಗ್ಗೆ ಇದೆ ಅಂತಂದ್ಬಿಟ್ಟು. ಅದೇನು ಮಾಡ್ತಿದ್ದೀರಾ ನೀವು, ಸ್ಕಿಮ್ಮಿಂಗ್ ಮಾಡ್ತೀರಾ. ಏನು ಒಂದು ರಫ್ ಐಡಿಯಾ ಏನಿದೆ ಪ್ಯಾಸೇಜಲ್ಲಿ ನೋಡ್ಕೋತೀರಾ. ಸೊ ಪ್ಯಾಸೇಜ್ ರೀಡಿಂಗ್ ಮಾಡ್ತೀವಲ್ವ, ಅದು ಏನದು, ಸ್ಕಿಮ್ಮಿಂಗ್. ಎ ಟೀಚರ್ ಗಿವ್ಸ್ ಹರ್ ಸ್ಟೂಡೆಂಟ್ಸ್ ಅ ಪ್ಯಾರಾಗ್ರಾಫ್ ಆ್ಯಂಡ್ ಆಸ್ಕ್ ದೆಮ್ ಟು ಪ್ರಿಡಿಕ್ಟ್ ವಾಟ್ ಮೈಟ್ ಹ್ಯಾಪನ್ ನೆಕ್ಸ್ಟ್ ಇನ್ ದ ಸ್ಟೋರಿ. ಟೀಚರ್ ಏನು ಮಾಡ್ತಾರೆ, ಒಂದು ಸ್ಟೂಡೆಂಟ್ಸಿಗೆ ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಅದಾದಮೇಲೆ ಏನಾಗುತ್ತೆ ನೆಕ್ಸ್ಟ್ ಸ್ಟೋರಿಯಲ್ಲಿ ಅಂತ ಕೊಡ್ತಾರೆ. ದಿಸ್ ಆ್ಯಕ್ಟಿವಿಟಿ ಮೇನ್ಲಿ ಡೆವಲಪ್ಸ್, ಮಕ್ಕಳಲ್ಲಿ ಏನು ಡೆವಲಪ್ ಮಾಡುತ್ತೆ, ಲಿಟ್ರಲ್ ಕಾಂಪ್ರಿಹೆನ್ಷನ್, ಇನ್ಫಿರಿಯೆನ್ಷಿಯಲ್ ಕಾಂಪ್ರಿಹೆನ್ಷನ್, ಕ್ರಿಟಿಕಲ್ ಕಾಂಪ್ರಿಹೆನ್ಷನ್ ಅಥವಾ ವೊಕ್ಯಾಬ್ಯುಲರಿ ರೆಕಗ್ನಿಷನ್. ನೋಡಿ, ಈ ಥರ ಕೊಟ್ಟಾಗ ಕಾಂಪ್ರಿಹೆನ್ಷನ್ ಅಂತ ನಿಮಗೆ ಒಂದು ಗೊತ್ತಾಯಿತು. ಏನು, ಒಂದು ಪ್ರಿಡಿಕ್ಟ್ ಮಾಡ್ತೀವಿ ಯಾವುದರಲ್ಲಿ, ಒಂದು ಕಾಂಪ್ರಿಹೆನ್ಷನಲ್ಲಿ. ಸೊ ಇದು 4th ಆಪ್ಷನ್ ಇದರಲ್ಲಿ ಇಲ್ಲ ಬಿಡಿ. ಇವಾಗ 3 ಆಪ್ಷನಲ್ಲಿ ಕಾಂಪ್ರಿಹೆನ್ಷನ್ ಅಲ್ಲಿ ನಾವೇನು ಮಾಡ್ತೀವಿ, ಒಂದು ಗೆಸ್ ಮಾಡ್ತೀವಿ ಅಥವಾ ಪ್ರಿಡಿಕ್ಟ್ ಮಾಡ್ತೀವಿ. ಓಕೆ, ಸೊ ಇವಾಗ ಏನಿದಕ್ಕೆ ರೈಟ್ ಆನ್ಸರ್ ಅಂದರೆ ಇನ್ಫೀರಿಯೆನ್ಷಿಯಲ್ ಕಾಂಪ್ರಿಹೆನ್ಷನ್. ಇನ್ಫೀರಿಯೆನ್ಷಿಯಲ್ ಕಾಂಪ್ರಿಹೆನ್ಷನ್ ಅಂದರೆ ಏನು, ಇನ್ಫೀರಿಯೆನ್ಷಿಯಲ್ ಕಾಂಪ್ರಿಹೆನ್ಷನ್ ಇನ್ವಾಲ್ವ್ಸ್
ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂದರೆ ಮೇಕಿಂಗ್ ಲಾಜಿಕಲ್ ಗೆಸ್ಸಸ್. ಸುಮ್ಮನೆ ಏನೋ ಒಂದು ಅಂದಾಜಲ್ಲಿ ಗೆಸ್ ಮಾಡೋದಲ್ಲ, ಒಂದು ಲಾಜಿಕ್ಕಾಗಿ ಥಿಂಕ್ ಮಾಡೋದು, ಲಾಜಿಕ್ಕಾಗಿ ಗೆಸ್ ಮಾಡಿ. ಆರ್ ಪ್ರಿಡಿಕ್ಷನ್ಸ್, ಲಾಜಿಕಲ್ ಗೆಸ್ಸಸ್ ಆರ್ ಪ್ರಿಡಿಕ್ಷನ್ಸ್ ಬೇಸ್ಡ್ ಆನ್ ಕ್ಲೂಸ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ, ಆ ಬೇಸಿಸ್ ಮೇಲೆ ನಾವು ಒಂದು ಪ್ರಿಡಿಕ್ಟ್ ಮಾಡೋದು ಅಥವಾ ಗೆಸ್ ಮಾಡೋದು. ಓಕೆ, ನೆಕ್ಸ್ಟ್ ಕ್ವೆಶನ್. ಎ ಲರ್ನರ್ ರೀಡ್ಸ್ ಆ್ಯನ್ editorial and evaluates whether the author's argument is logical and supported by evidence. This type of reading skill is, ನೋಡಿ ಸ್ವಲ್ಪ ನಾನು ತುಂಬ ಡೀಪಾಗಿ ಕೊಡ್ತಿದ್ದೀನಿ ಕ್ವಶನ್ಸ್. ಏನಕ್ಕೆ ನಿಮಗೆ ಲಾಸ್ಟ್ ಇಯರ್ 2024 ಕ್ವಶನ್ ಪೇಪರ್ ನೋಡಿದ್ರೆ ಬಹಳ ಡಿಫಿಕಲ್ಟ್ ಆಗಿತ್ತು, ಡೀಪಾಗಿ ಕೇಳಿದರು. ಸೊ ಇದು ಸ್ವಲ್ಪ ಡೀಪಾಗಿ ಒಂದು ಡಿಫಿಕಲ್ಟ್ ಕ್ವಶನ್ಸೇ ಕೊಟ್ಟಿದ್ದೀನಿ. ಇಲ್ಲಿ ಆನ್ಸರ್ ಇದಕ್ಕೆ ಕ್ರಿಟಿಕಲ್ ಕಾಂಪ್ರಿಹೆನ್ಷನ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಕ್ರಿಟಿಕಲ್ ಕಾಂಪ್ರಿಹೆನ್ಷನ್ ಮೀನ್ಸ್ ಅನಲೈಸಿಂಗ್ ಆ್ಯಂಡ್ ಜಡ್ಜಿಂಗ್ ದ ಐಡಿಯಾಸ್ ಇನ್ ಎ ಟೆಕ್ಸ್ಟ್. ಒಂದು ಅನಲೈಸ್ ಮಾಡೋದು ಅಂತಂದರೆ ಒಂದು ಕಾನ್ಸೆಪ್ಟನ್ನ ಒಂದು ಬ್ರೇಕ್ ಮಾಡಿ ಅರ್ಥ ಮಾಡ್ಕೊಳ್ಳೋದು, ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋದು. ಕ್ರಿಟಿಕಲ್ ಕಾಂಪ್ರಿಹೆನ್ಷನ್ ಮೀನ್ಸ್ ಅನಲೈಸಿಂಗ್ ಆ್ಯಂಡ್ ಜಡ್ಜಿಂಗ್ ದ ಐಡಿಯಾಸ್ ಇನ್ ದ ಟೆಕ್ಸ್ಟ್. ಒಂದು ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಹೀಗಂದರೆ ಏನು ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದು, ಅಲ್ಲಿ ಅನಲೈಸ್ ಆ್ಯಂಡ್ ಜಡ್ಜಿಂಗ್ ದ ಐಡಿಯಾಸ್. ಒಂದು ಟೆಕ್ಸ್ಟಲ್ಲಿ ಅಂದರೆ ಒಂದು ಸೆಂಟೆನ್ಸಲ್ಲಿ ಅಥವಾ ಒಂದು ಪಠ್ಯದಲ್ಲಿ. ಓಕೆ, ಇವಾಗ ಕ್ವಶನ್ ಅದನ್ನು ನೋಡಿ. ಎ ಲರ್ನರ್ ರೀಡ್ಸ್ ಆ್ಯನ್ ಎಡಿಟೋರಿಯಲ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ರೀಡ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ವೆದರ್ ದ ಆಥರ್ಸ್ ಆರ್ಗ್ಯುಮೆಂಟ್ ಈಸ್ ಲಾಜಿಕಲ್ ಆ್ಯಂಡ್ ಸಪೋರ್ಟೆಡ್ ಬೈ ಎವಿಡೆನ್ಸ್. ದಿಸ್ ಟೈಪ್ ಆಫ್ ರೀಡಿಂಗ್ ಸ್ಕಿಲ್, ಇದೊಂದು ರೀಡಿಂಗ್ ಸ್ಕಿಲ್ ಈಸ್ ನೋನ್ ಆ್ಯಸ್ ಏನು, ಕ್ರಿಟಿಕಲ್ ಕಾಂಪ್ರಿಹೆನ್ಷನ್ ಏನು ಮಾಡ್ತೀವಿ ನಾವು ಅಂತಂದರೆ ಒಂದು ಅನಲೈಸ್ ಮಾಡ್ತೀವಿ ಮತ್ತು ಜಡ್ಜ್ ಮಾಡ್ತೀವಿ. ವೆದರ್ ದ ಆಥರ್ಸ್ ಆರ್ಗ್ಯುಮೆಂಟ್ ಈಸ್ ಲಾಜಿಕಲ್ ಆ್ಯಂಡ್ ಸಪೋರ್ಟೆಡ್ ಬೈ ದ ಎವಿಡೆನ್ಸ್. ದಿಸ್ ಟೈಪ್ ಆಫ್ ರೀಡಿಂಗ್ ಸ್ಕಿಲ್ ಈಸ್ ಏನು ಹೇಳ್ತೀವಿ, ಕ್ರಿಟಿಕಲ್ comprehension. Next question. A teacher gives a short paragraph and asks students to find the meaning of difficult words using context clues. This activity mainly develops. ಇವಾಗ ಇದರಲ್ಲಿ 4 ಆಪ್ಷನಲ್ಲಿ ಯಾವ್ದು ಆನ್ಸರ್ ನೀವು ಗೆಸ್ ಮಾಡಿ. ತುಂಬ ಈಸಿ ಕ್ವೆಶನ್ ನೋಡಿ ಇದು. ಓಕೆ, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಇಂಟೆನ್ಸಿವ್ ರೀಡಿಂಗ್ ಸ್ಕಿಲ್ ಏನು, ಇವಾಗ ಒಂದು ಫೈಂಡ್ ದ ಮೀನಿಂಗ್ ಆಫ್ ದ ಡಿಫಿಕಲ್ಟ್ ವರ್ಡ್ಸ್ ಅಂತ ಕೇಳಿದ್ದಾರೆ ಟೀಚರ್. ಇವಾಗ ಮೀನಿಂಗ್ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಡೀಪಾಗಿ ಓದಬೇಕು. ಇಂಟೆನ್ಸಿವ್ ರೀಡಿಂಗ್ ಸ್ಕಿಲ್ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡೀಪಾಗಿ ಓದ್ತೀವಿ. ಇನ್ನೊಂದ್ಸರಿ ನೋಡಿ. ಇಂಟೆನ್ಸಿವ್ ರೀಡಿಂಗ್ ಮೀನ್ಸ್ ರೀಡಿಂಗ್ ಎ ಶಾರ್ಟ್ ಟೆಕ್ಸ್ಟ್ ಕೇರ್ಫುಲಿ ಟು ಅಂಡರ್ಸ್ಟ್ಯಾಂಡ್ ವೊಕ್ಯಾಬ್ಯುಲರಿ, ಗ್ರಾಮರ್ ಆ್ಯಂಡ್ ಡೀಟೇಲ್ಡ್ ಮೀನಿಂಗ್. ದ ಫೋಕಸ್ ಈಸ್ ಆನ್ ಡೆಪ್ತ್ ನಾಟ್ ಸ್ಪೀಡ್. ನಾವು ಡೀಪಾಗಿ ಓದ್ತೀವಿ, ಏನು, ವೊಕ್ಯಾಬ್ಯುಲರಿ, ಗ್ರಾಮರ್ ಮತ್ತು ಡೀಟೇಲ್ಡ್ ಮೀನಿಂಗೋಸ್ಕರ. ಯಾವುದರಲ್ಲಿ, ಇಂಟೆನ್ಸಿವ್ ರೀಡಿಂಗಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.